ಏನು ಒಪ್ಕೊಳಲ್ಲ. ಸರ್ ಹಾಗಿದ್ರೆ ಯತ್ನಾಳ್ ಅವ್ರಿಗೆ ಹೊರಗೆ ಹಾಕಿದ್ದು ಸರಿನೇ ಅಂತನಾ ನೀವು ಹೇಳೋದು? ಸರಿ, ಯತ್ನಾಳು ಸೀನಿಯರ್ ಲೀಡರ್ ಸರಿ, ಹಂಗಂತೇಳಿ ನಾವು ಮಾಧ್ಯಮಗಳಲ್ಲಿ ಹೊರಗಡೆ ಎಲ್ಲ ಕೂಡ ವೈಯಕ್ತಿಕವಾಗಿ ಅವೆಲ್ಲ ಕೂಡ ಮಾತಾಡಬಾರ್ದು. ಈಗ ನನಗೂ ಕೂಡ ಕೆಲವು ನೋವುಗಳಿದೆ. ನಾನು 47 ವರ್ಷ ಆಗಿ ಇಷ್ಟೊತ್ತಿಗೆ ಯಾವತ್ತೂ ಮಂತ್ರಿ ಆಗಬೇಕಾಗಿತ್ತು. 1 ವರ್ಷ 2 ವರ್ಷ ಬಂದವರೆಲ್ಲ MLA ಮಂತ್ರಿ ಆಗಿಬಿಟ್ರು. ನಾನೇನು ಹೊಟ್ಟೆವರಿ ಪಟ್ಕೊತಾ ಇಲ್ಲ. ಯಾಕಂದರೆ ಸರ್ಕಾರ ಅಧಿಕಾರಕ್ಕೆ ಬಂದೈತೆ, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿದೆ. ಇದನ್ನು ನಾವು ಮಾಡಬೇಕಲ್ಲ. ಅವಕಾಶ ಬಂದಾಗ ಬರ್ತದೆ ನಿಮಗೆ. ಈಗ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡವ್ರೆ ಅಂತೇಳಿ ನೀವು ವ್ಯಕ್ತಿನ ಬೈದರೆ ಪಕ್ಷನ ಬೈದಂಗೆ ಅಲ್ವಾ? ಇದನ್ನು ಮಾಡಬಾರ್ದಾಗಿತ್ತು ಅವರು ಕೂಡ. ಈಗಲೂ ಕೂಡ ಸರ್ ಮಾಡಿಕೊಂಡ್ರೆ ಒಳ್ಳೆ ಲೀಡ್ರೆ, ಆದರೆ ಅದೇನೋ ಮಾತಾಡೋ ಚಾಳಿ, ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಸರ್ ಈಗ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ರು ಕೇಂದ್ರದಿಂದ, ನಿಮ್ಮ ನಾಯಕರು ಹಿರಿಯರು ವರಿಷ್ಠರು ಅನೌನ್ಸ್ ಮಾಡಿದ್ರು. ಆದರೆ ಪರಿಪೂರ್ಣವಾಗಿ 3 ವರ್ಷಗಳ ಕಾಲ ಅವರೇ ಅಂತ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಅದೇ ರೀತಿಯಲ್ಲಿ 2.5 ವರ್ಷ ಆಗ್ತಾ ಬಂತಿನೇನು ಮುಂದುವರ್ಸ್ಕೊಂಡು ಬಂದ್ರು. ಈಗ ಇನ್ನೂ 1 ವರ್ಷ ಅದೇ ರೀತಿಯಾಗಿ ಮುಂದುವರಿಸ್ತಾರ? ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಅಂತ ಘೋಷಣೆ ಮಾಡ್ತಾರ, ಹೆಂಗೆ ಸರ್? ನನಗೆ ಮಾಹಿತಿ ಇರೋ ಪ್ರಕಾರ ಈಗ ರಾಷ್ಟ್ರೀಯ ಅಧ್ಯಕ್ಷರದ್ದು ಘೋಷಣೆ ಆಗ್ತದೆ ಈಗ ಅಧಿಕೃತವಾಗಿ. ಬಹುಶಃ ಈ ತಿಂಗಳಲ್ಲಿ ಆಗ್ಬೋದು. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಆದಮೇಲೆ ಮಾಡ್ತಾರೆ. ಸೊ ಅದಾದಮೇಲೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಅಡಾಕಲ್ಲೇ ನಾವು ಭಾಳ ದಿನ ಇಟ್ಕೊಂಡಲ್ಲ. ನನಗಿರೋ ಮಾಹಿತಿ ಪ್ರಕಾರ ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನು ಘೋಷಣೆ ಮಾಡ್ತಾರೆ. ಯಾರನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ ಸರ್? ಅಲ್ಲ, ಈಗ ಸದ್ಯಕ್ಕೆ ವಿಜಯೇಂದ್ರ ಅವರೇ ಇದ್ದಾರೆ. ಪರ್ಯಾಯವಾಗಿ ಇನ್ನೊಬ್ಬರು ಅಧ್ಯಕ್ಷರು ಅಂಥೇಳಿ ಯಾರು ಕೂಡ ಹೇಳ್ಕೊಂತ ಇಲ್ಲ. ಯಾರನ್ನ ಇದ್ದಾರಾ? ಅವ್ರು ಬಿಟ್ಟರೆ ನಾನೇ ಅಧ್ಯಕ್ಷನಾಗ್ತೀನಿ ಅಂತೇಳಿ ನಿಮ್ಮನ್ನೇ ಮಾಡುವಂಥ ಸಾಧ್ಯತೆ ಇದೆ? ನಾನು ಯಾರನ್ನೋ ಒಬ್ಬರನ್ನ ಅಧಿಕಾರ, ಒಬ್ಬರು ಜವಾಬ್ದಾರಿ ಕೊಟ್ಟಾಗ ನಾನು ಆ ಜಾಗಕ್ಕೆ ಹೋಗೋದಿಲ್ಲ. ನನಗೆ ಅರ್ಹತೆ ಬಂದಾಗ, ಹಿರಿಯರು ಕೊಟ್ಟಾಗ ನಾನು ಮಾಡ್ತೀನಿ. ನನಗೇನು ತೊಂದರೆ ಇಲ್ಲ. ಈಗ ನಾನು BDA ಚೇರ್ಮನ್ನು ನಾನು ಮಾಡಿದ್ರು, ಅಲ್ಲಿ ಹೋಗೋಕ್ಕೆ ಭಯ ಆಗ್ತಾಯಿತ್ತು ನನಗೆ. ಆದರೆ ಅದನ್ನೆಲ್ಲ ಸ್ವಲ್ಪ ಶುದ್ಧ ಮಾಡೋವಂಥ ಕೆಲಸ ಮಾಡಿದೆ. BDA ಏನು ಅಂತೇಳಿ ತೋರಿಸ್ಕೊಟ್ಟೆ ನನಗೆ. ಸೊ ನನಗೇನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನನ್ನ ಶಕ್ತಿ ಮೀರಿ ಅದಕ್ಕೆ ಪೂರ್ಣ ಪ್ರಮಾಣ ಶಕ್ತಿಯನ್ನು ಹಾಕ್ಕೊತೀನಿ. ಬಟ್ ಒಂದಂತೂ ಹೇಳ್ತೀನಿ, ಮುಂದೆ ಸರ್ಕಾರ ಬಂದಾಗ ನನಗೆ ಒಳ್ಳೆ ಸ್ಥಾನಮಾನವನ್ನು ಕೊಡಬೇಕು. ಯಾಕಂದರೆ ನಮಗೂ ಕೊಡಬೇಕು. ನನ್ನ ಸಾಮರ್ಥ್ಯ ಏನು ಮತ್ತು ಅದನ್ನು ಪಕ್ಷಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ, ಜನಗಳು ಒಳ್ಳೆಯದಾಗೋ ರೀತಿಯಲ್ಲಿ ನಾನು ಅದನ್ನು ಖಂಡಿತವಾಗಿ ಕೂಡ ಬಳಸ್ಕೊತೀನಿ.